ಏನು ಇವತ್ತು ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಎನ್ನುವಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಸೇವೆಗೆ ಗಡು ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗಡು ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲ್ಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು. ಅದೇ ರೀತಿ ಇವತ್ತು ವರ್ಷನೂ ಇಲ್ಲಿಂದ ಟೊಮಾಟೊ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ. ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು 5 ಟನ್ ಟೊಮಾಟೋನ ಕಳಿಸ್ತಾ ಇದ್ದೀವಿ. ಅದೇ ರೀತಿ ತರಕಾರಿಯನ್ನು ಕೂಡ 20 ಟನ್ನನ್ನು ಕಳಿಸ್ತಾ ಇದ್ದಾರೆ ನಮ್ಮ ಡಿಸ್ಟಿಕ್ಕು, ನಮ್ಮ ಇದರಲ್ಲಿಂದ. ಅದೇ ರೀತಿಯಲ್ಲಿ ಸುಮಾರು 5 ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿಂದ ತರಕಾರಿ ಎಲ್ಲಿಂದ ಟೊಮಾಟೊ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಗಳಿಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ಪ್ರತಿ ವರ್ಷನೂ ಇಲ್ಲಿಂದ ಟೊಮಾಟೊ ಕಳಿಸ್ತಾ ಇದ್ದೀವಿ. ಅದು ಎಷ್ಟೇ ರೇಟ್ ಇದ್ರೂ ಅದು ಯಾವುದೇ ಇವತ್ತು 1200 ರೂಪಾಯಿ ರೇಟ್ ಇದೆ, ಆದ್ರೂ ಇವತ್ತು ಲೋಡು ಮಾಡಿದ್ದೀವಿ. ಟೊಮಾಟೊ ಮಿಕ್ಕಿದೆ, ಅವ್ರು ಕಳಿಸಿರೋ ಬಾಸ್ಗನ ಮಿಕ್ಕಿದೆ, ಅಷ್ಟು ಟೊಮಾಟೊ ಕಳಿಸ್ತಾ ಇದ್ದೀವಿ. ಪ್ರತಿ ವರ್ಷ ಅಲ್ಲದಿರೋ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ, ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ. ಆ ಕಾರ್ಯಕ್ರಮಗಳೆಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿನಿಯೋಗ ಮಾಡಬೇಕು, ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ಲರೂ ಕಳಿಸೋದು. ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಮ್ನೇರು ಅವ್ರ ಮುಖಾಂತರದಲ್ಲಿ ನಾವು 15 ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು. ಕಂಟಿನ್ಯೂ ಆಗಿ ವರ್ಷನೂ ಕಳಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು, ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು, ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷನೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಆದ್ರೂ ಇಲ್ಲಿಂದ ಕಳಿಸ್ತದ್ದು. ಅದೇ ರೀತಿ ಕಾಣಿಪಾಕ ಕೂಡ ಮೊನ್ನೆ ಬ್ರಹ್ಮೋತ್ಸವಕ್ಕೆ ತರಕಾರಿ ಒಂದು ಕಳಿಸಿದ್ದೀವಿ, ಮತ್ತೆ ಧರ್ಮಸ್ಥಳಕ್ಕೆ ಕಳಿಸಿದ್ದೀವಿ, ಕೆ ಸುಬ್ರಹ್ಮಣ್ಯಕ್ಕೆ ಕಳಿಸಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಕಳೆದ್ರೂ ನಾವು ಇಲ್ಲಿಂದ ತರಕಾರಿ ಕಳಿಸೋಕ್ಕೆ ರೆಡಿ ಆಗಿದ್ದೀವಿ. ಯಾಕಂದರೆ ಎಲ್ಲ ಕಡೆನೂ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳನ್ನ ನಾವು ಯೋಗ ಮಾಡಿಸೋದು ನಮಗೊಂದು ಪ್ರಾಪ್ತಿ ಅಂತ, ನಾವು ಆ ದೇವರ ಆಶೀರ್ವಾದ ಇರೋಂತೇಳಿ ನಮ್ಮ ಮಾರ್ಕೆಟಿಂದ ಎಲ್ಲ ಕಡೆನೂ ಕಳಿಸ್ತಾ ಇದ್ದೀವಿ. ಅದೇ ರೀತಿ 15 ವರ್ಷಗಳಿಂದ ನಾವು ಫಸ್ಟ್ ಹೇಳಿದ್ದೀನಿ, ನಾವು ಮರದ ಕೆಳಗಡೆ ಇದ್ದಿದ್ದು. ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಅವ್ರು ಬಂದು ಈಗ ಟೊಮಾಟೊ ಕೇಳಿದ್ದಕ್ಕೆ ನಾವು ಅಲ್ಲಿಂದ ಇವತ್ತು ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತಾ ಇದೆ. ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಏನು, ಒಡ್ಡಲ್ಲಿ ಮಾರ್ಕೆಟಲ್ಲಿ ರೇಟ್ ಹೋಗೋದಾಗ್ಲಿ, ಯಾವುದೇ ಒಂದು ಕ್ವಾಲಿಟಿ ಆಗಲಿ, ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ. ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು, ರೈತರಿಂದ ನಮ್ಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟಲ್ಲಿ ರೈತರು ಕೂಡ ಇವತ್ತು ನೆನ್ನೆ ಒಂದು ಮೆಸೇಜ್ ಮಾಡೋ ರೈತರು ರಾಮಚಂದ್ರಪ್ಪ ಅಂತ 5116 ರೂಪಾಯಿ ಕಳಿಸಿದೆ ನಮಗೆ. ಯಾಕಂದ್ರೆ ಟೊಮಾಟೊ ಕಳಿಸಿ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರ ಆಶೀರ್ವಾದ ಅವ್ರು ಕೊಳ್ಳಿ. ಅದೇ ರೀತಿ ರೈತರು ಕೂಡ 1, 2, 3 ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗ್ಬೇಕು, ಅನ್ನದಾನಕ್ಕೆ ಹೋಗ್ಬೇಕು ಅಂತೇಳಿ ರೈತರು ಕಳಿಸ್ತಾರೆ, ವ್ಯಾಪಾರಸ್ಥರು ಕಳಿಸ್ತಾರೆ, ಕಾರ್ಮಿಕರು ಕಳಿಸ್ತಾರೆ, ಎಲ್ಲ ಬಂದು ನಮ್ಮ ತಾಲೂಕಿನ ಎಲ್ಲ ರೈತರು ಬಂದಿದೆ. ಇವತ್ತು ಟೊಮಾಟೊ ಹಾಕೊಂಡ್ ಬರ್ತಿರ್ತಾನೋ ರೈತರು ಇಲ್ಲಿ ಬಂದಿದೆ. ಯಾಕಂದ್ರೆ ಒಂಥರ ಹಬ್ಬ ತರ ಇರುತ್ತೆ. ಇವತ್ತು ಲೋಡ್ ಆಗ್ತಾ ಇದೆ ಅಂದ್ರೆ ಹಬ್ಬ ತರ ಇರುತ್ತೆ. ಟೊಮಾಟೊ ಮಾರ್ಕೆಟ್ ಅಲ್ಲಿ ತಿರುಮಲ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದ್ರೆ ಹಬ್ಬ ತರ ಇರುತ್ತೆ ಅಂತೇಳಿ ಎಲ್ಲಾ ರೈತರು ಬಂದಿದ್ದಾರೆ. ಇವತ್ತು ಟೊಮಾಟೊ ಹಾಕೊಂಡ್ ಬರ್ತಿರೋ ರೈತರು ಬಂದಿದ್ದಾರೆ. ಯಾಕೆ ನೋಡ್ಬೇಕು ಯಾವ ತರ ಲೋಡ್ ಆಗುತ್ತೆ ಅಂದ್ರೆ ಬರೀ ಒಂದು 5 ನಿಮಿಷದಲ್ಲಿ ಲೋಡ್ ಆಗಾಯ್ತು. ಆ ತರ ಭಕ್ತಿಯಿಂದ ಲೋಡ್ ಮಾಡ್ತಾರೆ. ಇಲ್ಲಿ ಒಳ್ಳೆ ಕೆಲಸ ಆಗುತ್ತೆ. ಆ ದೇವ್ರ ವಾಸರ ಎಲ್ಲರ ಮೇಲೆ ಇರಬೇಕು, ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಲೆ ಆಗ್ಬೇಕು, ಒಳ್ಳೆ ರೇಟ್ ಸಿಕ್ಬೇಕು ರೈತರಿಗೆ. ಅದಕ್ಕೋಸ್ಕರ ಇವತ್ತು 1000 ರೂಪಾಯಿ ಇದ್ದು 1200, 300, 400, 500 ಹೋಗ್ತದೆ. 2000 ಕೂಡ ಹೋಗ್ಲಿ, ರೈತರಿಗೆ ರೇಟ್ ಬರಲಿ. ಯಾಕಂದ್ರೆ ನಮ್ದು ಒಂದು ಪ್ರಾಬ್ಲಮ್ ಆಯ್ತು. ನಮ್ಮ ರೈತರಿಗೆ ಟೊಮಾಟೊ ಇಲ್ಲ. ಇವಾಗ ನಮ್ಮ ರೈತರಿಗೆ ಟೊಮಾಟೊ ಇಲ್ಲ. ಯಾಕಂದ್ರೆ ವೈರ್ಲೆಸ್ಸು ಇದು ಒಂದು 4-5 ರೋಗಗಳನ್ನು ಬಂದು ಇವತ್ತು ಟೊಮಾಟೊ ನಮ್ಮ ತಾಲೂಕಲ್ಲಿ ಟೊಮಾಟೊ ಕಡಿಮೆ ಇದೆ. ಇವಾಗ ಎಲ್ಲರೂ ಹಾಕ್ತಾ ಇದ್ರೆ ಅದು ಒಳ್ಳೆ ಒಂದು ಬೆಲೆ ಆಗಲಿ, ಒಳ್ಳೆ ರೇಟ್ ಸಿಗ್ಲಿ ರೈತರಿಗೆ ಒಳ್ಳೆ. ಯಾಕಂದ್ರೆ 3-4 ವರ್ಷದಿಂದ ಪ್ರಾಬ್ಲಮ್ ಆಗಿದೆ. ಇವಾಗ ದೇವರ ಆಶೀರ್ವಾದದಿಂದ ಒಳ್ಳೆ ಬೆಲೆ ಆಗಲಿ, ಒಳ್ಳೆ ರೇಟ್ ಸಿಗ್ಲಿ, ಎಲ್ಲರೂ ಚೆನ್ನಾಗಿರಲಿ, ಮಳೆ ಚೆನ್ನಾಗಿ ಬೀಳಲಿ ಅಂತೇಳಿ ಈ 4 ಮಾತು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾರ್ಕೆಟಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದ ವೆಂಕಟರಮಣವರು, ನಮ್ಮ SLS ಸೀನನವರು, PTR ರಾಜನ್ ಅವರು ಮತ್ತು KSP ಪ್ರಭಾಕರ್ ಮತ್ತು ಎಲ್ಲ ಮಂಡಿ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾ ಇದೆ. ಈ ಲೋಡಿಗೆ ಎಲ್ಲರೂ ನೀವು ಸಹಕರಿಸಿದಾಗ ಎಲ್ರಿಗೂ ನಮಸ್ಕರಿಸ್ತಾ, ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವರಿಗೆ ಒಂದು ಅನ್ನದಾನಕ್ಕೆ ನಾವು ಮಾಡೋಣ. ಎಲ್ಲರೂ ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗಲಿ ರೈತರಾಗಲಿ ಯಾವುದಕ್ಕೆ ಈ ಥರ ಲೋಡ್ ಅಂತ ನೆನ್ನೆ ಹೇಳಿದ್ರೆ ರವೀಂದ್ರ ರೆಡ್ಡಿ ಒಂದು ದಿವಸ ಮುಂಚೆ ಹೇಳ್ತಾರೆ ಗಾಡಿ ಅಂತ. ಇವತ್ತು ಬೇರೆ ಕಡೆಯವರು ಕೂಡ ಕೊಡೋಗಿದ್ದಾರೆ. ಆದರೆ ಪ್ರತಿ ವರ್ಷ ನಮ್ಮ ಒಡ್ಡಲ್ಲಿ ಮಾರ್ಕೆಟಲ್ಲೇ ಕೊಡ್ತಾ ಇದ್ದೇವೆ. ಇಲ್ಲಿಂದನೇ ಅವರು ಇದು ಮಾಡಿದ್ದಾರೆ. ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂದರೆ ತಿರುಮಲದಲ್ಲಿ ಕೂಡ ಒಂದು ಹೆಸರಾಗಿದೆ. ಯಾಕಂದರೆ 15 ವರ್ಷದಿಂದ ನಾವು ಕಂಟಿನ್ಯೂ ಕಳಿಸ್ತಾರೆ. 2000 ಆದ್ರೂ ಕಳಿಸ್ತಾರೆ. ಕೇಳಿದ ತಕ್ಷಣ ಒಂದು ಬ್ರಹ್ಮೋತ್ಸವ ಆಗಲಿ, ಯಾವ ದೇವರ ಕಾರ್ಯಕ್ರಮ ಯಾವುದನ್ನೇ ಆಗಲಿ ಇಲ್ಲಿಂದ ಕಳಿಸ್ತಾರೆ ಅಂತೇಳಿ ಗೊತ್ತು. ಅದಕ್ಕೆ ರವೀಂದ್ರ ರೆಡ್ಡಿಗೆ ಅವ್ರಿಗೆ ನಾವೆಲ್ಲರೂ ನಮ್ಮ ಮಾರ್ಕೆಟು ರೈತ ಬಾಂಧವರು ಎಲ್ಲರಿಂದ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ
ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಒಂದು ಖುಷಿ ಆಗುತ್ತೆ. ನಮ್ಮ ತರಕಾರಿ ಒಂದು ಲಕ್ಷಾಂತ ಭಕ್ತಾದಿಗಳು ತಿಂತಾ ಇದ್ದಾರೆ ಅಂದ್ರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ಅದಕ್ಕೋಸ್ಕರ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ತರಕಾರಿ ಕೆಲಸವನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲಾ ದೇವಸ್ಥಾನಕ್ಕೆ ಕಳಿಸ್ತೀವಿ. ಯಾವುದೇ ದೇವಸ್ಥಾನಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮ ನಮಗೆ ಗಮನಕ್ಕೆ ತಂದ್ರೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿ ನಾವು ತರಕಾರಿ ಕಳಿಸ್ತೀವಿ ಅಂತೇಳಿ ಈ 4 ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ